ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಇವತ್ತಿನ ವಿಡಿಯೋ ನೀವು ತಮ್ಮನೇಲಲ್ಲಿ ನೋಡಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವುಗಳು ಕೂಡ ಕಾಯ್ತಾ ಇದ್ದೀರಾ ಹಣ ಯಾವಾಗ ಬರುತ್ತೆ ಅಂತ. ನಾನು ವಿಡಿಯೋ ಮಾಡಿದಾಗೆಲ್ಲ ನೀವು ಕಮೆಂಟ್ ಮಾಡ್ತಿರ್ತೀರಾ, ನೀವೇನೋ ಹೇಳ್ತೀರಾ ನಮಗೆ ದುಡ್ಡು ಮಾತ್ರ ಬರಲ್ಲ ಅಂತ. ಬಟ್ ಇವಾಗ ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ 3 ತಿಂಗಳ ಹಣದ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ಅದೇನು ಅಂತ ತಿಳಿಸ್ತೀನಿ, ಸ್ಕಿಪ್ ಮಾಡ್ದಲೆ ಸಂಪೂರ್ಣವಾಗಿ ನೋಡಿ. ಇವಾಗ ನಮಗೆ ಟೋಟಲ್ ಆಗಿ ಬರಬೇಕಾಗಿರೋದು 22ನೇ ಕಂತಿನ ಹಣದವರೆಗೂ ಬಂದಿದೆ. 23ನೇ ಕಂತಿನ ಹಣ ಹಾಗೆ 24ನೇ ಕಂತಿನ ಹಣ ಸೆಪ್ಟೆಂಬರ್ ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಬರಬೇಕಾಗಿರೋದು. ಬಟ್ ಇವಾಗ ತುಂಬ ಜನಕ್ಕೆ ಆಗಸ್ಟ್ ತಿಂಗಳಲ್ಲಿ ಅಂದರೆ 22ನೇ ಕಂತಿನ ಹಣನೇ ಸಾಕಷ್ಟು ಜನರಿಗೆ ಬಂದಿಲ್ಲ. ಬಟ್ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರೋದೇನಪ್ಪ ಅಂತಂದರೆ, ನಾವು ಆಗಸ್ಟ್ ತಿಂಗಳದ್ದು ಹಾಕಿದ್ದೀವಿ, 2 ತಿಂಗಳದ್ದು ಬಾಕಿರೋದು ಸೆಪ್ಟೆಂಬರ್ ಹಾಗೆ ಅಕ್ಟೋಬರ್ ತಿಂಗಳದ್ದು, ಅದು ಕೂಡ ಅತಿ ಶೀಘ್ರದಲ್ಲೇ ಆಗ್ತೀವಿ ಅಂತ ಹೇಳಿದ್ದಾರೆ. ಮೇ ಬಿ ನಾಳೆ ಈ ಗೃಹಲಕ್ಷ್ಮಿ ಸಂಘ ಅಂತೆಲ್ಲ ಏನು ಶುರು ಮಾಡ್ತಾರೆ ಅದಾದಮೇಲೆ ಹಾಕೋ ಚಾನ್ಸಸ್ ಇರುತ್ತೆ. ನಾನು ಲಾಸ್ಟ್ ವಿಡಿಯೋಸಲ್ಲೂ ನಿಮಗೆ ಹೇಳಿದ್ದೆ, ಯಾಕಂದರೆ ಇವಾಗ ಗೃಹಲಕ್ಷ್ಮಿ ಸಂಘಕ್ಕೆ ಸೇರೋಕ್ಕೆ ತುಂಬ ಜನಕ್ಕೆ ಇಷ್ಟ ಇರುತ್ತೆ. ಬಟ್ ನಾನು ಆಗಲೇ ಹೇಳ್ದಂಗೆ ಈ ಸಂಘಕ್ಕೆ ನೀವು ಫಸ್ಟು ಸೇರ್ಕೋಬೇಕಂದ್ರೆ 1000 ರೂಪೀಸ್ ಪೇ ಮಾಡಬೇಕು. ಆವಾಗ ಈ ಸಂಘ ಶುರುವಾದ ಮೇಲೆ ಹಣ ಹಾಕೋದ್ರಿಂದ ತುಂಬ ಜನಕ್ಕೆ ಇಷ್ಟ ಇರೋರೆಲ್ಲ ಸೇರ್ಬೋದಲ್ಲ ಅಂಥವ್ರಿಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇನ್ನೂ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಲಾಸ್ಟ್ ಇವಾಗ ಒಂದು 19th ಈ ಒಂದು ಸಂಘ ಶುರುವಾಗಬೇಕಿತ್ತು. ಬಟ್ ಅದು ಪೋಸ್ಟ್ಪೋನ್ ಆಗಿದ್ದರಿಂದ ಇವಾಗ ನಿಮಗೆ ಹಣ ಬರೋದು ಕೂಡ ಪೋಸ್ಟ್ಪೋನ್ ಆಗಿದೆ. ಖಂಡಿತ ಈ ಗೃಹಲಕ್ಷ್ಮಿ ಸಂಘ ಶುರುವಾದ ಮೇಲೆ 23ನೇ ಕಂತಿನ ಹಣ ಕೂಡ 99% ಅವಾಗ ಹಾಕ್ತಾರೆ ಅಂತ ನನ್ನ ಅಭಿಪ್ರಾಯ. ಬಟ್ ಅವ್ರು ಇವಾಗೂ ಕೂಡ ಹೇಳಿಲ್ಲ, ಜಸ್ಟ್ 2 ತಿಂಗಳದ್ದು ಬಾಕಿ ಇದೆ, ಅದು ಆದಷ್ಟು ಬೇಗ ಹಾಕ್ತೀವಿ, ಆಗಸ್ಟ್ ತಿಂಗಳದ್ದು ಹಾಕ್ಬಿಟ್ಟಿದ್ದೀವಿ, ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ. ಬಟ್ 22ನೇ ಕಂತಿನ ಹಣನೇ ಜಾಸ್ತಿ ಜನಕ್ಕೆ ಇನ್ನೂ ಬಂದಿಲ್ಲ. ಮೇ ಬಿ 23ನೇ ಕಂತಿನ ಹಣ ಯಾವಾಗ ಜಮೆ ಮಾಡ್ತಾರೆ ಅವಾಗ ಯಾರಿಗೆಲ್ಲ 22ನೇ ಕಂತಿನ ಹಣ ಬಂದಿರಲ್ಲ ಅವರಿಗೆ 2 ಕಂತಿನ ಹಣ ಸೇರಿ ಒಟ್ಟಿಗೆ 4000 ರೂಪಾಯಿ ಕೂಡ ಬರುತ್ತೆ. ಸೊ ಚಿಂತೆ ಮಾಡೋಗತ್ತೆ ಇಲ್ಲ, ಅವ್ರಿಗೂ ಕೂಡ ಗೊತ್ತಿರುತ್ತೆ, ಡೇಟಾ ಇರುತ್ತೆ, ಎಷ್ಟು ಜನಕ್ಕೆ ಹಣ ಹೋಗಿದೆ ಎಷ್ಟು ಜನಕ್ಕೆ ಹಣ ಹೋಗಿಲ್ಲ ಅಂತ. ಸುಮ್ಮನೆ ಅವ್ರು ಮೀಡಿಯಾ ಮುಂದೆ ಹೇಳ್ಬಿಡ್ತಾರೆ, ಅಷ್ಟು ಹಾಕಿದ್ದೀವಿ ಇಷ್ಟು ಹಾಕಿದ್ದೀವಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡಿದ್ದೀವಿ ಅಂತ. ಬಟ್ ಇಲ್ಲಿ ರಿಯಾಲಿಟಿ ನೋಡೋಕೆ ಹೋದರೆ ತುಂಬ ಜನಕ್ಕೆ ಪೆಂಡಿಂಗ್ ಇದೆ. 23ನೇ ಕಂತಿನ ಹಣ ಜಮೆ ಆದಾಗ ಖಂಡಿತ ನಿಮಗೆ ಪೆಂಡಿಂಗ್ ಇರೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಅಂಥವ್ರಿಗೆಲ್ಲ 4000 ರೂಪಾಯಿ ಹಣ ಜಮೆ ಆಗೇ ಆಗುತ್ತೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ 22ನೇ ಕಂತಿನ ಹಣ ನಿಮಗೆ ಬಂದಿದೆಯಾ ಬಂದಿಲ್ಲ ಅಂತ. ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆವಾಗ ನಿಮಗೆ ಕ್ಲಿಯರಾಗಿ ಬೇರೆಯವ್ರಿಗೂ ಕೂಡ ಅಪ್ಡೇಟ್ ಸಿಗುತ್ತೆ. ಹಾಗೆ ನಿಮಗೆ ಜಿಯೋ ನೆಟ್ವರ್ಕ್ ಏನಾರ ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆಲ್ಲ ಭರ್ಜರಿ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಹೊಸ ಆಫರ್ನ ಬಿಟ್ಟಿದ್ದಾರೆ ಜಿಯೋ ಸರ್ವಿಸ್ ಅವ್ರ ನೆಟ್ವರ್ಕ್ ಅವರು. ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಯಾವ್ಯಾವ ಅಮೌಂಟಿಗೆ ಎಷ್ಟೆಷ್ಟು 84 ಡೇಸ್ದು ತುಂಬಾ ಆಫರ್ ಬಿಟ್ಟಿದ್ದಾರೆ. ರೀಚಾರ್ಜ್ ಆಫರು 84 ಡೇಸ್ ಬಿಟ್ಟು ಬೇರೆ ಆಫರ್ ಕೂಡ ಬಿಟ್ಟಿದ್ದಾರೆ. ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಎಷ್ಟು ಅಮೌಂಟಿಗೆ ಏನೆಲ್ಲ ನಿಮಗೆ ಆಫರ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಚೆಕ್ ಮಾಡೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.